ನಮಸ್ಕಾರ ವೀಕ್ಷಕರಿಗೆ, ಮಣಿಯಾರ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಬಾಗಲಕೋಟೆ ಡೂ ಆರ್ ಡೈ ನ್ಯೂಸ್ ಚಾನಲ್ಗೆ ಸ್ವಾಗತ. 6ನೇ ದಿನದ ನಮ್ಮ ಈ ಭ್ರಷ್ಟಾಚಾರ ವಿರೋಧಿ ಮುಷ್ಕರ 6ನೇ ದಿನಕ್ಕೆ ಕಾಲಿಟ್ಟಿದ್ದು, ಈ ನಿಮಿತ್ತ ನಮ್ಮ ಹುಲಿಕಟ್ಟಿ ಶ್ರೀಗಳು ಹಾಗೂ ನಮ್ಮ ಭಾವೈಕ್ಯತಾ ಪ್ರವಚನಕಾರರಾದಂಥ ತನ್ವೀರ್ ಮುಜಾವರ್ ಗುರುಗಳು ಈ ಒಂದು ನಮ್ಮ ಹೋರಾಟಕ್ಕೆ ಬೆಂಬಲಿಸಿ ಇವತ್ತು ಆಗಮಿಸಿದ್ದಾರೆ. ಈಗಾಗಲೇ ನಮ್ಮ ಸಕ್ಕರೆ ಕಾರ್ಖಾನೆಯಲ್ಲಿ ಆಗಿರುವ ಭ್ರಷ್ಟಾಚಾರದ ಬಗ್ಗೆ ಎಲ್ಲರಿಗೂ ಜಗಜ್ಜಾಹೀರಾಗಿದೆ. ಈಗಾಗಲೇ ಸಾಕಷ್ಟು ಮನವಿಗಳನ್ನು ಕೊಟ್ಟಿದ್ವಿ, ಸಾಕಷ್ಟು ತನಿಖೆಗೂ ಸರ್ಕಾರ ಆದೇಶ ಮಾಡಿತ್ತು. ಆ ತನಿಖೆಯನ್ನು ಯಾವಾಗ ಇವರು ತಡೆ ಹಿಡಿದ್ರು ನಾವು ಅನಿವಾರ್ಯವಾಗಿ ಈ ಮುಷ್ಕರಕ್ಕೆ ಇಳಿಬೇಕಾಯಿತು. ಯಾಕಂದರೆ ಇವರು ನಾವು ಪ್ರಾಮಾಣಿಕರದವು, ನಮ್ಮಿಂದ ಏನು ತಪ್ಪಿಲ್ಲ ಅಂತ ಹೇಳ್ತಾ ಇದ್ರು. ಮತ್ತು ಹಾಗಾದರೆ ತನಿಖೆಯನ್ನು ಯಾಕೆ ತಡೆಯಾಜ್ಞೆ ತಂದರು ತನಿಖೆಗೆ? ಅದಕ್ಕೆ ಅದು ಸರಿಯಾಗಿ ತನಿಖೆ ಆಗಬೇಕು, ನಿಜವಾದ ಭ್ರಷ್ಟರಿಗೆ ಶಿಕ್ಷೆ ಆಗಬೇಕು, ಹಾಗೂ ಅವರ ಕಡೆಯಿಂದ ಹಣವನ್ನು ವಸೂಲಿ ಮಾಡಿ ಸಕ್ಕರೆ ಕಾರ್ಖಾನೆಗೆ ತುಂಬಿ ಸಕ್ಕರೆ ಕಾರ್ಖಾನೆಯನ್ನು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಬೇಕು ಅಂತೇಳಿ ನಾವು ಈ ಧರಣಿಯನ್ನು ಮುಂದುವರಿಸಿದ್ದೀವಿ. ಅದಕ್ಕೆ ಎಲ್ಲ ರೈತ ಬಾಂಧವರು, ಸಕ್ಕರೆ ಕಾರ್ಖಾನೆ ಸದಸ್ಯರು ಬೆಂಬಲಿಸಬೇಕಂತ ಎಲ್ಲರಲ್ಲಿ ಕಳಕಳಿ ವಿನಂತಿಸುತ್ತೇನೆ. ಅವ್ರಿಗೆ ಕೊಡೋದು ಎರಡು ನಿಮಿಷ ನೀವು ಮಾತಾಡೋದಿರಪ್ಪ. ಒಂದು ನಿಮಿಷ. ಪ್ರಥಮವಾಗಿ ಹುಲಿಕಟ್ಟಿ ಪರಮ ಪೂಜ್ಯರಿಗೆ ನಮಸ್ಕರಿಸಿ, ಹಾಗೆ ಭಾವೈಕ್ಯತೆ ಪ್ರವಚನಕಾರರಾದಂಥ ಮುಜಾವರ್ ಶ್ರೀಗಳಿಗೆ ನಮಸ್ಕರಿಸಿ, ಇವತ್ತಿನ ದಿವಸ 6ನೇ ದಿವಸ ನಮ್ಮ ಹೋರಾಟ ನಡೆದೈತಿ. ಮನಸ್ಸಿಗೆ ನೋವಾಕತಿ. ಯಾಕಂದ್ರೆ ಒಬ್ಬರು ಜಿಲ್ಲಾಧಿಕಾರಿಗಳಾಗಲಿ, ತಾಲೂಕಾಡಳಿತ ಆಗಲಿ, ಯಾವುದೋ ಅಧಿಕಾರಿಗಳು ಈ ಕಡೆ ಏನು ಸತ್ಯಾಗ್ರಹ ಮಾಡಿದ್ರು ಅವರಿಗೆ ಏನೋ ನೋವಾಗ್ತಾ ಇಲ್ಲ. ನಮ್ಮ ಬಗ್ಗೆ ಇವ್ರು ಏನು ಮಾಡ್ತಾರೆ ಬಿಡು, ಮಾಡಿ ಹಂಗೆ ಒದರಾಡಿ ಹೋಗ್ತಾರಂತ ತಿಳ್ಕೊಂಡಿದ್ದಾರೆ. ನಾವು ಹಂಗೆ ಬಿಟ್ಟು ಹೋಗೋರಲ್ಲ. ಯಾಕಂದ್ರೆ ಈಗ 2-3 ತಿಂಗಳಿಂದ ನಾವು ಒಂದು ಗದಗದಾಗ ಹೋರಾಟ ಮಾಡಿದ್ವಿ. ಕಡ್ಲಿದು 6.5 ಕೋಟಿ ರೂಪಾಯಿ ಬರೋದಿತ್ತು. 1 ವರ್ಷದಿಂದ ಎಲ್ಲ ಹೋರಾಟಗಾರರು ಎಲ್ಲ ಹೋರಾಟ ಮಾಡಿದ್ರು. ಅವ್ರು ಕ್ಯಾರೆ ಅಂದಿರ್ಕಿಲ್ಲ, ನಮಗೆ ಸಂಬಂಧ ಅಲ್ಲ ಅಂತಿದ್ರು ಅವರು. ನಾವು ಏನು 2.5 ತಿಂಗಳಿಂದ ಹೋರಾಟ ಮಾಡಿದ್ವಿ. ಮಹಾಸಂಘ ಒಕ್ಕೂಟದಿಂದ 13 ದಿವಸ ನಡೆದಂತ ಹೋರಾಟಕ್ಕೆ ಇಡೀ ಗದಗ ಜಿಲ್ಲಾ ಆಡಳಿತ ನಡಿಗೆ ಹೋಗೈತಿ. ಆ ರೀತಿ ನಮ್ಮ ಶಾಂತಿಯುತವಾಗಿ ಅಹಿಂಸಾತ್ಮಕವಾಗಿ ಹೋರಾಟ ಮಾಡಿಸಿದಂತ ನಮ್ಮ ಮಹಾಸಂಘ ಒಕ್ಕೂಟ 13 ದಿವಸದೊಳಗ ನಾವು ಕೊಡ್ತೇವೆ ಅಂತೇಳಿ 2 ತಿಂಗಳೊಳಗ ಮೊನ್ನೆ ಬಿಡುಗಡೆ ಆತಾವ. 6.5 ಕೋಟಿ ಬಿಡುಗಡೆ ಮಾಡಿ ಇವತ್ತು ಆ ಹುಡುಗ ಒಂದು ತೀರ್ಮಾನ ಮಾಡಿದ್ದ, ಈ ರೊಕ್ಕ ಬಂದ್ರೆ ನಾ ಮದುವೆ ಹಾಕನಂತ ಹೇಳಿದ್ದ. ಮಲ್ಲಿಕಾರ್ಜುನ ಅನ್ನವ ಅಂತೂರ್ ಬೆಂತೂರ್. ಇವತ್ತು ಮದುವೆ ಕಾರ್ಡ್ ಕೊಡಕ್ ಹೊಸ ಕಾರ್ ತಗೊಂಡು ನನ್ನ ಮದುವೆ ಕಾರ್ಡ್ ಕೊಡಕ್ ಬಂದಿದ್ದ. ಇದ ಒಂದು ನಿದರ್ಶನ ಮಾಡಿ ಹೇಳ್ತೇನೆ. ನಾವು ಮಹಾಸಂಘ ಒಕ್ಕೂಟದವರು ಯಾವುದೇ ಕಾರಣಕ್ಕೂ ಈ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು, ಈ ತಿಂದಂತ ಹಣ ವಸೂಲಿ ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿ ಶಪಥ ಮಾಡಿ ಶ್ರೀಗಳ ಆಶೀರ್ವಾದದಿಂದ ಇದನ್ನ ನಾವು ಪಡೆದೇ ತೀರ್ತೇವಂತೇಳಿ ಈ ದಿಶೆಯಲ್ಲಿ ನಾನು ಹೇಳಿ ನನ್ನ 2 ಮಾತುಗಳು ಮುಗಿಸ್ತೇನೆ. ಈ ರೈತ ಹೋರಾಟ ಒಂದು ಧರಣಿ ಸತ್ಯಾಗ್ರಹ ಕಾರ್ಯಕ್ರಮದ ಒಂದು ಇವತ್ತಿಗೆ 6ನೇ ದಿನಕ್ಕೆ ಕಾಲಿಟ್ಟು ಜರಿತಾ ಇದೆ. ಸುಮಾರು 6 ದಿನದಿಂದ ನಾನು ಇವತ್ತಿನವರೆಗೂ ಹೇಳ್ತಾನೆ ಬಂದಿದ್ದೀನಿ. ಈ ಒಂದು 6ನೇ ದಿನದ ಹೋರಾಟದ ಪಾವನ ಸಾನ್ನಿಧ್ಯವನ್ನು ವಹಿಸಿ ಇಲ್ಲಿ ಆಗಮಿಸಿದಂತಹ ನಮ್ಮ ನಾಡಿನ ಹುಲಿಕಟ್ಟಿ ಗ್ರಾಮದ
ಪೂಜ್ಯರಾದಂತಹ ಸ್ವಾಮಿಗಳಿಗೆ ಅನಂತ ಕೋಟಿ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸಿ ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲ ರೈತ ಬಾಂಧವರಿಗೆ ಅನಂತ ಕೋಟಿ ಶಿವ ಶರಣಾರ್ಥಿಗಳನ್ನು ಸಮರ್ಪಿಸಿ, ರೈತರು ಬೆಳೆಯುವಂಥ ಅನ್ನ ನಮಗೆ ಆಹಾರ. ಆ ಆಹಾರವನ್ನು ನಾವು ದುರುಪಯೋಗ ಪಡ್ಕೊತಾ ಇದ್ದೀವಿ. ಈಗ 6 ದಿನದ ಕಾಲದ ನಾನು ಹೇಳ್ತಾನೆ ಬಂದಿದ್ದೀನಿ. ಏನನ್ನೋದು ಒಂದು ಕ್ರಮವನ್ನು ನೀವು ಚಿಂತನೆಗೆ ತಗೋವಾರ್ಯ. ನಿನ್ನೂ ಕೂಡ ಅದ ಮಾತು ಹೇಳಿದೆ, ಇವತ್ತು ಕೂಡ ಅದ ಮಾತನ್ನು ಹೇಳ್ತಾ ಇದ್ದೀನಿ. ಇನ್ನು ರೈತರಿಗೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟೆ. ಇದು ಹೆಂಗೋ ಏನು ತಿಳಿಯುವಂತನ ಆಗ್ಬಿಟ್ಟೆ. ಒಂದು 5 ನಿಮಿಷ ಇದ್ರ ಬಗ್ಗೆ ವಿಚಾರ ಮಾಡಕ್ಕೆ ಕುಂದ್ರಪ್ಪ ಅಂತಂದ್ರೆ ಏನಿದು ಅನ್ನುವಂತಹ ಕಾರ್ಯಕ್ಕೆ ನಮ್ಗೆ ತಲೆನೋ ಓಡ್ತಾ ಇಲ್ಲ. ಇದು ರೈತರಿಗೆ ಬೆಲೆ ಕೊಡ್ರಿ, ರೈತಕ್ಕೆ ಅನ್ನ ಕೊಡೋ ದಾತ ಅಂತ ಹೇಳ್ಯಾರ. ಒಂದು ಭಾರತಕ್ಕೂ ಒಂದು ಬಿರುದದ. ರೈತರಿಗೆ ಬೆಲೆನ ಇಲ್ಲಪ್ಪ ಅಂತಂದ್ರೆ ಯಾರಿಗೆ ನೀವು ಬೆಲೆ ಕೊಟ್ಟು ಏನು ಪ್ರಯೋಜನ? ಯಾಕೆ ನೀವು ಒಂದು ರೈತರ ಮನೆತನದವರ, ನೀವು ನಿಜವಾದ ರೈತರ ಮಕ್ಕಳ ಆಗಿದ್ರ ಇಲ್ಲಿ ಬಂದು ಏನು ಸಮಸ್ಯೆ ಅನ್ನೋದು ಕೇಳಿ ನೀವು ಬಗೆಹರಿಸೋ ಕ್ರಮವನ್ನು ಕೈಗೊಳ್ಕೊತೀರಿ. ನನಗೆ ಅನಿಸ್ತಾ ಇದೆ ನೀವು ರೈತ ಮನೆತನದಿಂದನೇ ಬಂದಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇನ್ನು ಇದು ಭಾಳ ಹಂತಕ್ಕನ್ನ ಭಾಳ ಗಂಭೀರವಾದ ಕ್ರಮಕ್ಕೆ ಒಯ್ಬೇಡ್ರಿ. ಇನ್ನು ಎಲ್ಲರೂ ಕೈಗೊಳ್ಕೊಂಡು ಡೈರೆಕ್ಟ್ ಇನ್ನು ನಿಮ್ಮ ಮನೆಗೆ ಮುತ್ತಿಗೆ ಹಾಕ್ಬೇಕಾಗ್ತದೆ. ಅದನ್ನ ಕೆಲಸ ಈ ರೈತರಿಂದ ಮಾಡಕ್ ಹಚ್ಚಬೇಡ. ಯಾಕಂತಂದ್ರೆ ನಿಮ್ಮ ಗೌರವ ಅಷ್ಟ, ನಮ್ಮ ಗೌರವ ಅಷ್ಟ, ರೈತರ ಗೌರವನ ಅಷ್ಟೇ ಇರ್ತದೆ. ಯಾಕಂತಂದ್ರೆ ನಿಮ್ಮ ಮನೆಗೆ ಬಂದು ಮುತ್ತಿಗೆ ಹಾಕೋದು ಭಾಳ ಹತ್ತಂಗಿಲ್ಲ. ಯಾಕಂತಂದ್ರೆ ಅಲ್ಲಿ ಬಂದ್ರೆ ಇದನ್ನ ಮಾಡೋದ್ರಿಂದ ಸರಿನೂ ಅನ್ಸಂಗಿಲ್ಲ. ದಯಮಾಡಿ ಇಲ್ಲಿ ಬಂದು ಅವ್ರ ಕಷ್ಟವನ್ನು ಏನನ್ನೋದು ಕೇಳಿ ಬಗೆಹರಿಸುವ ಕಾರ್ಯಕ್ರಮವನ್ನು ತಾವು ಮಾಡ್ರಿ ಅಂತ ನಾವು 6 ದಿವಸ ಮುಂದೆ ಹೇಳ್ಕೊಂತ ಬಂದೀವಿ. ಇನ್ನೆಲ್ಲರೂ ಪೂಜ್ಯರು ಸಹ ಬಂದು ಅದೇ ಮಾತನ್ನ ಹೇಳಿದ್ರು. ಹುಲಿಕಟ್ಟಿ ಹಬ್ಬ ಅವರು ಬಂದು ಅವ್ರ ಮನದಾಳ ಮಾತುಗಳನ್ನ ಎಲ್ಲರೂ ಕೇಳಲಿಕ್ಕೆ ಈ ಹೋರಾಟ ಮತ್ತು ಎಂದಿಗೂ